ಮತ್ತು ನೀರಿನ ಗೋಳು ಶಿವಕಾಂತ್ ಗೌಡನ ಹೇಯ ಕೃತ್ಯ ಕವಿತೆಯ ಆತ್ಮಹತ್ಯ ಸಹೋದರಿಯನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ. ಅದಕ್ಕಾಗಿ ಮೆರೆಯುತ್ತಿದ್ದಾನೆ ಈ ಶಿವಕಾಂತ್ ಗೌಡ ಮಹಾರಾಜ. ಅದು ನನ್ನ ಕೈಯಿಂದ ತಪ್ಪಿಸಿಕೊಂಡ ಸವಿತೆ ಎಂದು ಈ ಶಿವಕಾಂತ್ ಗೌಡನ ಬಲೆಗೆ ಬಿದ್ದು ಬರೆದಳು ಈ ಲೋಕದ ಕೊನೆಯ ಕವಿತೆ. ಮಾಡಿದಳು ಶಿವಲೋಕದ ಯಾತ್ರೆ. ಹೀಗೆ ನೂರಾರು ರೋಜಗಳ ರುಚಿಯನ್ನುಂಡು ನಾ ಮಾಡುವೆ ರಾಜ. ಶೆಟ್ಟಿ, ಏ ಶೆಟ್ಟಿ, ಶೆಟ್ಟಿ, ಏ ಶೆಟ್ಟಿ. ಯಾಕ್ರಿ ಶಿವ ಕರದ್ರಿ? ಯಾಕೆ ಶೆಟ್ಟಿ 2 ಸಾರಿ ಕೂಗಿರೋರು ಸುಮ್ಮನೆ ಇರುವಲ್ಲ, ಸೊಪ್ಪು ಹೆಚ್ಚಾಯ್ತೇನೋ? ಅಲ್ರಿ ಶಿವ, ನಿಮ್ಮ ಮನೆ ಉಪ್ಪು ತಿಂದ ಈ ಜೀವಕ್ಕ ಎಲ್ಲಿಂದ ಬರ್ಬೇಕ್ರಿ ಸಾಕು? ಏನೋ ಇದ್ದಿದ್ಲ ಚಳಿ ಅಲ್ರಿ, ಸ್ವಲ್ಪ ಕಿವಿ ಕೇಳ್ದ ಕಡಿಮೆ ಆಗಿದಾವ್ರಿ. ಹಾ, ವಿಕ್ರಾಂತನಿಗೆ ಹೇಳಿರ್ತೀನಿ, ಮೊದಲು ನಿನ್ನ ಕಿವಿಯನ್ನು ಚೆಕಪ್ ಮಾಡಿಸಿಕೊಂಡು ಬಾ. ಎಷ್ಟು ದುಡ್ಡು ಬೇಕು ಅಷ್ಟು ತೆಗೆದುಕೊಂಡು. ಇವೆಲ್ಲ ಡಾಕ್ಟರ್ಗಳಿಗೆ ಕಡಿಮೆ ಆಗೋ ಕಿವಿನೂ ಅಲ್ರಿ. ನಾನು ಬೆಳಗಾವಿ ಸ್ಪೆಷಾಲಿಸ್ಟ್, ಬೈಲಮಲ್ ಸ್ಪೆಷಾಲಿಸ್ಟ್, ಎಲ್ಲ ಕಿವಿ ಸ್ಪೆಷಾಲಿಸ್ಟ್ ಕಡೆ ಅಡ್ಡಾಡಿ ಬನ್ರಿ. ಇವು ಕಡಿಮೆ ಆಗೋ ಕಿವಿನೂ ಅಲ್ರಿ. ಏನೋ ಇತ್ತಿದ್ಲ ನಂಗೂ ವಯಸ್ಸಾಯ್ತ್ರಿ, ಹಿಂಗಾಗಿ ಅರು ಆಗತೈತ್ರಿ. ಹಾ ಇರಲಿ, ಮೊದಲು ವಿಕ್ರಾಂತನಿಗೆ ಕೆಳಗಿಳಿದು ಬರ್ಲಿಕ್ಕೆ ಹೇಳು. ಆಯ್ತ್ರಿ ಶಿವ, ಬರ್ರಿ ವಿಕ್ರಾಂತಪ್ಪನವರ, ಬರ್ರಿ. ಏನು ಗೌಡ್ರಿ ಕರೆದಿದ್ದು? ಬಾ ವಿಕ್ರಾಂತ್ ಬಾ, ನಿನ್ನ ಹತ್ತಿರ ಮುಖ್ಯವಾದ ವಿಷಯವಿದೆ. ಅದ್ಯಾವ ವಿಷಯ ಹೇಳಿ ಗೌಡ್ರಿ? ಈಗ ನೀನು ಮಾಡುತ್ತಿರುವ ಕೆಲಸದ ಜೊತೆ ನಾನು ಕೊಡ್ತಾ ಇರೋ ಜವಾಬ್ದಾರಿ. ಅದ್ಯಾವ ಜವಾಬ್ದಾರಿ ಹೇಳಿ ಗೌಡ್ರಿ, ಹೇಳಿ. ಇದೇ ಜವಾಬ್ದಾರಿ. ಇದೇನು ಗೌಡ್ರೆ? ಈಗ ನೀನು ಮಾಡುತ್ತಿರುವ ಜವಾಬಿಗೆ ನಾನು ಕೊಡ್ತಾ ಇರೋ ಜವಾಬ್ದಾರಿ. ನೋಡು ವಿಕ್ರಾಂತ್, ಇದುವರೆಗೆ ನಾನು ವಹಿಸಿಕೊಂಡ ನನ್ನ ಮನೆ ಹಾಗೂ ಫ್ಯಾಕ್ಟರಿ ಟ್ರೆಜರಿ ಕೀಗಳನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಇನ್ನು ಮೇಲೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನೀನೇ ನೆಗಿಸಿಕೊಂಡು ಹೋಗು. ಬೇಡ ಗೌಡ್ರೆ, ಬೇಡ. ಆ ಯೋಗ್ಯತೆ ನನಗಿಲ್ಲ. ನಾನು ಈ ಮನೆಯ ಕಾಯುವ ಕಾವಲುಗಾರ ಮಾತ್ರ. ನನಗೇತಕ್ಕೆ ಬೇಕು ಈ ತಿಜೋರಿಕಿ? ವಾಯ್ಲನ್ ಬರ್ದು ಹೋಮಾರ ರೊಟ್ಟಿ ಜಾರಿ ತುಪ್ಪಕ್ಕೆ ಬೇಕು ಅಂದಂಗ ಅವ್ರಾಗ ಅವ್ರ ಕೂಡ ವಾಯ್ಲನ್ ಬರ್ದು ಹೋರು ಮಾರಾಯ. ಲೇಸಟ್ಟಿ, ಬಾಯಿ ಮುಚ್ಚಿಕೊಂಡಿರೋ ಕತ್ತೆ. ಈ ವಿಕ್ರಾಂತ್ ಉಂಡ ಮನೆಗೆ 2 ಬಗೆಯುವ ಬಂಡನಲ್ಲ. ಗೌಡರ ಆಸೆಯೇ ನನಗೆ ಆಜ್ಞೆ. ಅವರ ಎದುರಾಗಿ ನಿಲ್ಲುವ ಹೊಸಗಳನ್ನು ಸೊಟ್ಟು ಹಾಕುವುದೇ ವಿಕ್ರಾಂತನ ಪ್ರತಿಜ್ಞೆ. ವಾಯ್ಲಂದ್ರ ಬಿಡು ಮಾರಾಯ, ಉಂಡ ಆಡಪ್ಪ ಮಗನಾದ್ರು ಉಪವಾಸ ಬಿದ್ದು ಹಾಳು ಮಾಡ್ತಾನ. ನಾ ಏನ್ ಮಾಡಕತ್ತಿ? ಏನೋ ನಮ್ಮ ಗೌಡ್ರಿಗೆ ಸ್ವಲ್ಪ ರೇಟ್ ಸಿಕ್ಕಂಗಾಕತಿ ಅಂತ ಹೇಳಿದೆ. ನೀ ಹಿಂಗ ಅರ್ರ ಬರ್ತಾನಂದ್ರ ನಾ ಯಾಕೆ ಕೇಳಕ್ ಹೋಗ್ಲಿ ಮಾರಾಯ? ಶೆಟ್ಟಿ ಹೇಳುವ ಮಾತು ನಿಜವಿದೆ ವಿಕ್ರಾಂತ್. ನಾನೇನು ನಿನ್ನ ಆಸೆಗೆ ಅಡ್ಡಿಯಾದವನಲ್ಲ. ನಿನ್ನ ತಲೆ ಮೇಲೆ ಭಾರವನ್ನು ಹೊರಿಸುತ್ತಿಲ್ಲ. ಈಗ ನೀನು ಮಾಡುತ್ತಿರುವ ಕೆಲಸ ಜೊತೆ ಇದನ್ನು ನೇಗಿಸಿಕೊಂಡು ಹೋಗುವೆ ಎಂದು ಮಗನ ಸರಿ ಹೇಳಿದೆ ಅಷ್ಟೇ. ಆಯ್ತು ಗೌಡ್ರೆ, ಆಯ್ತು.
ನಿಮ್ಮ ಮನಸ್ಸನ್ನು ನೋಯಿಸಲು ನನಗೂ ಇಷ್ಟವಿಲ್ಲ. ನೀವು ಹೇಳಿದಂತೆ ಕೇಳುವುದೇ ವಿಕ್ರಾಂತನ ತೀರ್ಮಾನ. ಹಾ, ತೆಗೆದುಕೋ. ಗೌಡ್ರೆ, ಈ ನಿಮ್ಮ ಆಶೀರ್ವಾದ ಒಂದಿದ್ದರೆ ಸಾಕು, ಇಡೀ ಭೂಮಂಡಲವನ್ನೇ ತಿರುಗಿಸುವಲ್ಲ ಈ ವಿಕ್ರಾಂತ್. ಲೇ ಗೋಪ್ಯ, ಯಾಕ್ರಿ ಶಿವ? ಗೌಡರ ಮುಂದೆ ಪದ ಹಾಡುತ್ತಾ ಹೋಗುವೇನೋ ಕತ್ತೆ, ಹಾಡಲು ನಿನಗೇನೋ ಕೆಲಸವಿಲ್ಲವೇನು? ಎಲ್ಲಾ ಕೆಲಸ ಮುಗಿಸೇ ಬಂದ್ರಿ, ಎಲ್ಲಾ ಕೆಲಸ ಮುಗಿಸೇ ಬಂದನ. ಹಾಗಾದರೆ ಕಾರ್ ತೆಗೆದುಕೊಂಡು ಎಸ್ಟೇಟ್ಗೆ ನಡಿ. ಎಸ್ಟೇಟ್ ನಲ್ಲಿ ನಮಗೆ ತುಂಬಾ ಕೆಲಸವಿದೆ. ಕಾರ್ ಗಾಡಿ ಪಂಚರ್ ಆಗೈತ್ರಿ, ಪಂಚರ್ ಕೆಂಪು ಬಿಟ್ಟು ಬಂದನ. ಲೇ ಗೋಪ್ಯ, ಕಾರ್ ಕೆಟ್ಟಿದೆ ಎಂದು ಕೈ ಕಟ್ಟಿ ಕುಳಿತರೆ ಮುಂದಾಗುವ ಕಾರ್ಯಗಳಾದರೂ ಹೇಗೆ? ಕಾರ್ ರಿಪೇರಿ ಮಾಡಿಸಿಕೊಂಡು ಎಸ್ಟೇಟ್ಗೆ ನಡಿ. ಆಗಲಿ. ಹಾ ಗೋಪ್ಯ, ಹಾಗೆ ಕಾರ್ ರಿಪೇರಿ ಮಾಡಿಸಿಕೊಂಡು ಬೆಂಗಳೂರಿಗೆ ನಡಿ. ಮದ್ರಾಸಿನಿಂದ ಬರಬೇಕಾದ ನಮ್ಮ ಮಾಲು ಈಗಾಗಲೇ ಬಂದು ಬೆಂಗಳೂರು ತಲುಪಿರುತ್ತದೆ. ಅದನ್ನು ತೆಗೆದುಕೊಂಡು ಎಸ್ಟೇಟ್ಗೆ ನಡೆ. ಹಂಗ ಕೆಲಸ ಆತ್ರಿ, ಮಗ್ಗ ಕೆಲಸ ಆತ್ರಿ. ಖಾಲಿ ಬಿಟ್ರ ಆ ಓಣಿ ಈ ಓಣಿ ಆ ಓಣಿ ಈ ಓಣಿ ಲೈನ್ ಹೊಡ್ಕೊಂತ ಅಡ್ಡಾಡ್ತಾನ್ರಿ ಮಗ ಮೊದ್ಲ ಡ್ರೈವರ್ ಮಗ ರೀವ. ಲೇ ಶೆಟ್ಟಿ, ಅವನಿಗೇನು ಕೆಲಸ ಹಚ್ಚಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. 2 ಗಂಡು ಮಕ್ಕಳ ತಂದೆ ನಾನು, ನನಗೆ ಹೇಳಲು ಬರುವ್ಯಾ? ನಿನ್ನ ಕೆಲಸ ಎಷ್ಟಿದೆ ಅಷ್ಟೇ ನೋಡಿಕೋ. ಯಾಕೆ ಹೋಗ್ಯಾಳ್ರಿ ನನ್ ಮಗ್ಗ? ಗೋಪಾಲ, ನೀನು ಕಾರ್ ತೆಗೆದುಕೊಂಡು ಎಸ್ಟೇಟ್ಗೆ ನಡಿ. ಆಗಲ್ರಿಪ್ಪ, ಆಗಲಿ. ಶೆಟ್ಟಿ, ಓರೇಪ್ಪ, ಅವನ ಜೊತೆ ನೀನು ನಡೆ. ತುಂಬಾ ಲೆಕ್ಕಪತ್ರದ ವ್ಯವಹಾರವಿದೆ. ಮಾಡನ್ ಬಾರಿ ಬಾಳದ್ರಿ, ಲೆಕ್ಕ ಎಲ್ಲ ಓದೋದ್ರಿ. ಹಾ ಗೌಡ್ರೆ, ನಾನಿನ್ನು ಬರ್ತೀನಿ. ಎಸ್ಟೇಟ್ನಲ್ಲಿ ನಮ್ಗೆ ತುಂಬಾ ಕೆಲಸವಿದೆ. ಹೋಗಿ ಬಾ ವಿಕ್ರಾಂತ್, ಫ್ಯಾಕ್ಟ್ರಿ ಕಡೆ ಜೋಪಾನ. ಆಯ್ತು ಗೌಡ್ರೆ, ಆಯ್ತು. ರವಿರಾಜ್ ಹಾಗೂ ಶಶಾಂಕನ ಬಾಳು ನೀರಿನ ಗೋಳು. ಇನ್ನು ಮೇಲೆ ಅವನಿದ್ದಾನೆ, ನನ್ನೆದುರು ನಿಲ್ಲುವ ಗಾಂಡು. ಜಂಬ ಕೊಚ್ಚಿಕೊಬರಲೇ ಬಾಂಡ, ನಿನಗಾಗಿ ಕಾದಿದೆ ಗಂಡೆದೆಯ ಗಂಡಿನ ಗೊಂಡು. ಇದೇನು, ಇದುವರೆಗೆ ನನ್ನೆದುರು ನಿಲ್ಲುವ ಗಂಡು ಯಾರೂ ಇರಲಿಲ್ಲ. ಆ ಬಂಡ ರವಿರಾಜನನ್ನು ಪೆಟ್ಟು, ಆದರೆ ಇಂದು ಅದಾವ ನಾಯಿ ಬರುತ್ತಿದೆಯಲ್ಲ. ಇದು ಪಗಳೋ ನಾಯಲೇ ಗೌಡ. ಅನ್ಯಾಯ ಎಂಬ ಅಟ್ಟದ ಮೇಲೆ ಕೂತು ದಿಟ್ಟತನದಿಂದ ಮೆರೆಯುತ್ತಿರುವಂತ ನಿನ್ನಂತ ಕೆಟ್ಟಳುವನ್ನು ನೆಟ್ಟಿ ನಿತ್ತು ಕಚ್ಚುವ ಶಿವಕನ ಇದು ಸಾಹಸ ಬಿಡುವ. ಗಿರಿ ಗಗನಗಳೇ, ಈ ಶಿವಕಾಂತ್ ಗೌಡರ ದರ್ಪಕ್ಕೆ ಗಡಗಡನೆ ನಡುಗುತ್ತಿರುವಾಗ ನಿನ್ನಂತ ಕ್ಷುಲ್ಲಕ ಮರಿಗಳು ನನ್ನನ್ನು ಏನು ಮಾಡಲಾರವು. ಓದಿರಲಿ, ನನ್ನ ಕೋಟೆಗೆ ನುಗ್ಗಿ ಎದ ಹೆಕ್ಕಿಸಿ ಮಾತನಾಡುವ ಹಸುಳೆ ನೀನ್ಯಾರು? ಸಿಪಾಯಿ, ಹಿಡಿದದ್ದ ಸಿಪಾಯಿ. ಸಿಪಾಯಿ? ಓಹೋ, ರವಿರಾಜನ ತಮ್ಮ. ನೋಡು, ಸುಮ್ಮನೆ ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ. ಹೀಗೆ ವಾದ ಮಾಡಿ ನೀನ್ ನನ್ನನಾದ ಹೊಚ್ಚ. ಅದಕ್ಕಾಗಿ ಎಚ್ಚತ್ತು ಬಂದನಲೇ ಲುಚ್ಚ. ಅಲ್ಕಟ್ ನನ್ನ ಮಗನೇ ಗೌಡ, ಅನ್ಯಾಯವಾಗಿ ನನ್ನ ತಂಗಿನ ನನ್ನಿಂದ ದೂರ ಮಾಡಿದಲ್ಲೇ. ಇನ್ನು ನೀನು ಭೂಗರ್ಭದಲ್ಲಿ ಅಷ್ಟೇ ಅಲ್ಲ, ನಿನ್ನ ತಾಯಿ ಗರ್ಭದಲ್ಲಿ ಅವಿತಿ ಕುಳಿದು ನಿನ್ನನ್ನು ಹೊರಗೆ ಎಳೆದು ನಿನ್ನ ರುಂಡವನ್ನು ಚೆಂಡಾಡಿ ನನ್ನ ತಂಗಿಯ ಗದ್ದುಗೆಗೆ ಮಾಡಿಸಿ ಬಿಡ್ತೇನೆ ರಕ್ತಾಭಿಷೇಕ. ಭ್ರಮೆ. ನೋಡು, ನನ್ನ ಜೊತೆ ಸುಮ್ಮನೆ ವಾದ ಮಾಡಿ ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಸುಮ್ಮನೆ ಹೋಗಲೇ ಬಂದಲ್ಲೇ ಗೌಡ, ನಿನ್ನ ಎದೆ ಸೀಳಿ ರಕ್ತದ ಒಕ್ಕಳಾಡಲು ಬಂದಿರುವೆ. ಗೌಡ, ಸಿದ್ಧನಾಗು ಶಿವನ ಸ್ವಾಧೀನವಾಗುವುದಕ್ಕೆ.
ನೆನೆಸಿಕೋ ನಿನ್ನ ಹೆತ್ತವರನ್ನು. ಹ್ಯಾಂಡ್ಸ್ ಅಪ್ ಮಿಸ್ಟರ್ ರಂಜಿತ್, ಹ್ಯಾಂಡ್ಸ್ ಅಪ್. ಈಗೇನ್ ಹೇಳ್ತಿಲ್ಲ ಭಿಕಾರಿ? ಒಳ್ಳೆಯ ಮಾತಿನಿಂದ ನೀ ಹಿಡಿದಿರುವ ಆಯುಧವನ್ನು ಕೆಳಗೆ ಬಿಸಾಕು, ಇಲ್ಲದಿದ್ದರೆ ಈ ನನ್ನ ರಿವಾಲ್ವರ್ನಿಂದ ಸೊಟ್ಟು ಬಿಡುವೆನು ನಿನ್ನ ಕೆಟ್ಟ ದೇಹವನ್ನು. ಈಗ ಎಲ್ಲಿ ಹೋಯಿತು ನಿನ್ನ ಪೌರುಷ? ಹೀಗಾಗಿ ನಿಂತಿರುವೆ ಬೆದರದ ಚಿಗರೆಯಂತೆ. ಹೊರಗೆ ಹೋಯಿತೇನೋ ನಿನ್ನ ಶೌರ್ಯ? ಹೇಡಿಯಂತೆ ಎದುರಿಸಿದರೆ ಬೆದರಿದ ಚಿಗುರಿಯಂತೆ ನಿಲ್ಲುವ ಚದುರ ನಾನಲ್ಲ ಗೌಡ. ನರ್ಸತ್ತ ನಾಮರ್ದನಂತೆ ಗಂಡನ ಗಂಡನಾಗಿ ಬಂಡನಂತೆ ಹೆಂಡ ಕುಡಿದು ಹೆಂಡಿದ್ನೋ ಹೇಳಿ ಗೌಡ ನೀನು. ಗೌಡ್ರೆ, ಇವನು ಬಾಯಿಗೆ ಬಂದಂತೆ ಮಾತನಾಡಿ ನಮ್ಮ ಮರ್ಯಾದೆಯನ್ನೇ ಗಾಳಿಗೆ ತೂರಿ ಬಿಡುತ್ತಾನೆ ಈ ಹಾಲ್ಕಾಟ್ ನನ್ ಮಗ. ಮಗನೇ, ಹೆತ್ತ ತಾಯಿ ಸಮಾನಾಗಿರುವ ಈ ನಿನ್ನ ಕರ್ತವ್ಯ ದೇವತೆಯನ್ನೇ ಲಂಚದ ಆಸೆಗಾಗಿ ಮಂಚದ ಮೇಲೆ ಮಲಗಿಸಿ ವ್ಯಭಿಚಾರ ಹಚ್ಚುತ್ತಿದ್ದಲ್ಲೇ ಮಗ. ಬಾಯಿ ಮುಚ್ಚಲು ಬದ್ಮಾಶ್. ಬಾಯಿಗೆ ಬಂದಂತೆ ಬಹಿಷ್ಕಾರ ಹಾಕಿದರೆ ಕೊಟ್ಟು ಬಿಡುವನೆ ಎಚ್ಚರ. ಎಚ್ಚರ ಹೇಳುವ ಹೊತ್ತು ನಾಯಿ, ಬಾಯಿ ಮಾತಿನಿಂದ ಬಡಾಸುವ ಬಾಂಡಕೋರನಲ್ಲ ಈ ರಂಜಿತ್. ಮಿಸ್ಟರ್ ಸೂರ್ಯಕಾಂತ್, ನಿನ್ನಂತ ಚಂಡಂಗೆ ಪೊಂಡನಾಗುವ ರಣರುದ್ರನ ಗಾಂಡೇಲ ಇದು. ನಿನ್ನ ಎದೆ ಗಟ್ಟೆ ಇದ್ರೆ ಈ ರಂಜಿತ್ ಎಂಬ ರಣರುದ್ರನ ರಣರಂಗಕ್ಕೆ ಬಂದು ಯುದ್ಧಕ್ಕೆ ಸಿದ್ಧನಾಗು. ಆಗ ತಿಳಿದು ನೀನು ಯಾರ ಮಗನೆಂದು. ನೋಡ್ರೆ, ನೀವು ಒಂದೇ ಒಂದು ಮಾತು ಹೇಳಿ ಸಾಕು, ಈ ಕ್ಷಣದಲ್ಲೇ ಸೊಟ್ಟು ಬಿಡುವನೆ ಸೊಲ್ಲ ಕಣನ್ನು. ಶಾಂತಿ ಸೂರ್ಯಕಾಂತ್, ಶಾಂತಿ. ರೋಷದ ಆವೇಶ ನಿಮಿಷ ಮಾತ್ರ. ಪ್ರಾಣದಾನ ಮಾಡಿ ಕಳಿಸಿಬಿಡು, ಬದುಕಿಕೊಳ್ಳಲೆ ಬಡವ. ನನಗೆ ಪ್ರಾಣದಾನ ಮಾಡಲು ನೀನ್ಯಾವಲೇ ಗೌಡ? ಇಂದು ನಿನ್ನ ಅಂತ್ಯದ ಗುರಿ ತಪ್ಪಿತು. ಇನ್ನು ಮುಂದೆ ನಡೆಯುವುದು ಕ್ರಾಂತಿಯ ಕದನದ ಹಂತದಲ್ಲಿ ನಿನ್ನ ಅಂತ್ಯಕ್ರಿಯೆ ಮಾಡೋದೇ ಈ ರಂಜಿತನ ಹೆಗ್ಗುರಿ. ಹೆಗ್ಗುರಿ ಹೆಗ್ಗುರಿ ಹೋದೆಯಲ್ಲಿ ಮುನ್ನುಗ್ಗಿದರೆ ಮಗನೇ ಮೊಗ್ಗರಿಸಿ ಬೀಳುವೆ ಎಚ್ಚರ. ಎಚ್ಚರದಿಂದ ನಡೆಯೋ ಹೊಚ್ಚನ ತಮ್ಮ, ಇಲ್ಲದಿದ್ದರೆ ನಿನಗೆ ಅಪಾಯ ಕಟ್ಟಿಟ್ಟ ಬೊತ್ತೆ. ಅಪಾಯ ರಣರಂಗದಲ್ಲಿ ವೈರುಗಳ ಮದ್ದು ಗುಂಡಿಗೆ ಅಂಜದ ಈ ಗಟ್ಟಿ ಗಂಡದೆಯ ಶಿಡ್ದತ ಸಿಪಾಯಿಗೆ ಅಪಾಯ. ಕೊಬ್ಬಿದ ಕೋಣುಗಳೇ, ನಿಮಗೆ ನಿರ್ಮಿಸುವೆ ನರಕ ಕುಂಡಲದ ದಾರಿ. ಮಿಸ್ಟರ್ ಸೂರ್ಯಕಾಂತ್, ನೀನು ಹಿಡಿದಿರುವ ರಿವಾಲ್ವರ್ ಸಮಾಜದ ಸೇವೆಗೆ ಹೊರತು ಕರ್ಮದ ರಕ್ಷಣೆಗಲ್ಲ. ನಾನು ಹಿಡಿದಿರುವ ಆಯುಧ 140 ಕೋಟಿ ಭಾರತೀಯರ ರಕ್ಷಣೆಗೆ ಹೊರತು ನಿಮ್ಮಂತ ಕುಲ್ಗೇರಿ ಕುಕರ್ಮಿಗಳನ್ನು ಕೊಲ್ಲುವುದಕ್ಕಾಗಿಲ್ಲ, ಬೇಜಾರನ್ನು ಸುಡೋದಕ್ಕೆ. ಆ ಭಾರತ ಮಾತೆ ಕೊಟ್ಟಳು ಈ ಆಯುಧನ. ಆದರೆ ಸ್ವದೇಶದಲ್ಲಿ ವಿದೇಶಿ ನನ್ನ ಮಕ್ಕಳು ವಾಸವಾಗಿದ್ದಾರೆ ಅಂದ್ರೆ ಇವನು ಸದಾ ಸಿದ್ಧ. ಚಾಲೆಂಜ್ ಗೌಡ, ಮತ್ತೆ ನಿನ್ನ ಕರ್ಮದ ಕೋಟಿಗೆ ಬಂದೇ ಬರ್ತೇನೆ. ಗುಡ್ ಬೈ. ಹೋಗು ಸಿಪಾಯಿ ಹೋಗು, ತೋಂಬಿ ಬಂದಿದೆ ಮಗನ ನಿನ್ನ ಮರಣ. ಸೂರ್ಯಕಾಂತ್, ಇದಕ್ಕೆ ನಾವು ಬೇರೆ ಉಪಾಯ ಹುಡುಕಲೇಬೇಕು. ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರೆ. ನಾವು ಮುಂದಿನ ಉಪಾಯ ಹುಡುಕಬೇಕಾದರೆ ಮುಂದಿನ ಅಪಾಯ ಎಡೆಯಾಗಬಾರದು. ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಕೇರ್ಫುಲ್ ಆಗಿ ವಿಚಾರ ಮಾಡಬೇಕು ಗೌಡ್ರೆ. ಹಾಗಾದರೆ ಇದಕ್ಕೆ ಮುಂದಿನ ಉಪಾಯ? ನಾನೊಂದು ಉಪಾಯ ಹುಡುಕಿರುವೆ ಗೌಡ್ರೆ. ಆ ಬಡ ಶಶಾಂಕನ ಬಾಳು ನುಚ್ಚು ನೂರು ಮಾಡ್ಬೇಕಂದ್ರೆ ಮೊಳಕೆ ಒಡೆದ ಪ್ರಾಯದ ಹೊಸ್ತಿಲಲ್ಲಿ ಕಾಲಿಡುತ್ತಿರುವ ಶಶಾಂಕನ ತಂಗಿ ಜ್ಯೋತಿಯ ಶೀಲ ಛಿದ್ರವಾಗಬೇಕು. ಆಗ ಶಶಾಂಕನ ಬಾಳು ಕಣ್ಣೀರಿನ ಕಡಲಾಗುವುದು. ಆ ಕಡಲಿನ ನೌಕೆ ಈ ಶಶಾಂಕನಾದರೆ ಆ ಸಿಪಾಯಿ ನಾವಿಕನಾಗಲೇಬೇಕು. ವೆರಿ ಗುಡ್ ಸೂರ್ಯಕಾಂತ್, ಒಳ್ಳೆಯ ಉಪಾಯವನ್ನೇ ಹುಡುಕಿರುವೆ. ಹಾಗಾದರೆ ಈ ಮುಂದಿನ ಕೌರವರ ಕಾರಸ್ಥಾನ ಆ ಬಡ ಶಶಾಂಕನ ಬಾಳಿಗೆ ಬೆಂಕಿ.
ಇರೋದೆಲ್ಲ ಅಲ್ಲಿಟ್ಟು ಇಲ್ಲಿದ್ದೆಲ್ಲ ಇಲ್ಲಿಟ್ಟು ನನ್ನ ತಂಗಿ ಅಲ್ಲಿ ಸಾಥ್ ಹೋಗಿದ್ದಾಳೆ. ನೀವೆಲ್ಲ ಸುಖ ಪಟ್ಟಿದ್ರ, ನೀವು ಸಮಾಜದ ನಾಯಕರ. ನೀವು ಅಂತ ಗೌರಿಗೆ ಬುದ್ಧಿ ಕಲ್ಸೋದ್ಬಿಟ್ಟು ನನಗೆ ಹೇಳ್ತಿದ್ರ ಬುದ್ಧಿ. ಹಾ ನೋಡು, ನನಗೆ ನನ್ನ ಪರಿಸ್ಥಿತಿ ನೋಡ್ರು, ಪರಿಸ್ಥಿತಿ. ಹಾ ಕಣ್ಣೀರಿದು ಹುಚ್ಚರ ಕಣ್ಣೀರಿದು ಪರದ ಕಣ್ಣೀರಿನ ಪ್ರತಿಬಿಂಬಾಗಿದು. ಕಣ್ಣೀರಿದು ಕಣ್ಣೀರಿದು ಪರದ ಕಣ್ಣೀರಿನ ಪ್ರತಿಬಿಂಬಾಗಿದು. ಅಣ್ಣ ಅಣ್ಣ ಯಾರು ಬಂದಿದ್ದಾರೆ ನೋಡಿ. ತಂಗಿ ಎಲ್ಲಿದೀಯಮ್ಮ ನೀನು? ಅಣ್ಣ. ನಿನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ ತಂಗಿ. ಎಲ್ಲಿದೀಯಮ್ಮ? ಅಣ್ಣ ನಾನೇನ ಇಲ್ಲೇ ನೀನ್ ಹತ್ರನೇ ಇದ್ದೀನಿ ನೋಡು. ಎಲ್ಲಿ ತಂಗಿ? ನನಗೆ ನೀನೇ ಕಾಣೋದು ತಂಗಿ. ಮುಂದೆ ಬಾ ತಂಗಿ, ಮುಂದೆ ಬಾ. ಜೀವ್ ಹೋಗೋಣ. ಯಾವಾಗ ನೋಡಿದ್ರೆ ನೀನ್ ಹೀಗೆ ಮಾತನಾಡ್ತೀಯ. ನಾನ್ ಬರಲ್ಲ, ಹೋಗು. ತಂಗಿ ಹಂಗೆಲ್ಲ ಅನ್ಬೇಡ. ನಿನ್ನ ಸಣ್ಣವಳಿದ್ದಾಗ ಜಾಯಿಂಟ್ ಮಾಡಿ ನಾನು ಮದುವೆನೇ ಆಗಲಿಲ್ಲ ತಂಗಿ. ಅದಕ್ಕೆ ನಿನ್ನನ್ನೇ ಪ್ರೀತಿಯಿಂದ ಸೋಕಿದ್ದೀನಿ ತಂಗಿ. ತಂಗಿ ಅಣ್ಣ ಯಾಕನ್ನ ಹೋಗ್ತಾ ಇದ್ದೀಯಾ? ಏ ಯಾವನು ನೀನು? ಪಾಪಿ ನನ್ನ ಮಗನೇ. ಸೌರ ಸರಿ, ನೀನು ಮೊನ್ನೆ ನನ್ನ ತಂಗಿನ ಮಣ್ಣಲ್ಲಿ ಮಾಡಿದಳು. ಪಾಪಿ ನನ್ನ ಮಗ ನೀನು. ಸರಿ ಅಣ್ಣ ಅಲ್ಲೇ ಇಲ್ಲೇ ಎಲ್ಲಿ ನೋಡಿದ್ರು ಯಾರು ಇಲ್ಲಣ್ಣ. ತಂಗಿಯ ನೆನಪಾಯ್ತಲ್ಲ, ತಂಗಿಯ ನೆನಪು. ತಂಗಿ ನೆನಪು ನನಗೆ ತುಂಬಾ ಆಗ್ತಾವಳೆ. ರವಿರಾಜ್ ಅವನು ನಿನ್ನ ತಮ್ಮ ಕಣೋ. ರಂಜಿತ್, ರವಿರಾಜ್ ಬಹಳ ನೊಂದು ಬಿಟ್ಟಿದ್ದಾನಪ್ಪ. ಏ ನಂಗೆ ಯಾರು ತಮ್ಮ ಇಲ್ಲ. ನಂಗೆ ಇರೋಳು ಒಬ್ಬಳೆ ತಂಗಿ. ಅವಳು ಶಶಾಂಕ್, ನನಗೊಂದು ತೋಚದಂತಾಗಿದೆ. ಅವನು ನಗುತ್ತಿರ್ತಾನೆ, ಅಳುತ್ತಿರ್ತಾನೆ, ಏಕಾಏಕಿ ತಂಗಿ ಜೊತೆ ಮಾತಾಡ್ತಾ ಇರ್ತಾನೆ. ರಂಜಿತ್, ನೀನೇನು ಭಯ ಪಡಬೇಡಪ್ಪ. ರವಿರಾಜ್ ಸವಿತಾಳ ಮೇಲಿಟ್ಟುವ ಪ್ರೀತಿ ಮರುಕಳಿಸುತ್ತಿದೆ ಅಷ್ಟೇ. ಅವನು ಮೊದಲಿನಂತೆ ಹಾಗೇ ಆಗುತ್ತಾನೆ. ಅದು ಆ ಭಾರತ ಮಾತೆ ಗೊತ್ತು. ನನ್ನ ಒಟ್ಟಿನಲ್ಲಿ ನನ್ನ ಅಣ್ಣನ ಹುಚ್ಚುತನ ಗುಣವಾದರೆ ಅಷ್ಟೇ ಸಾಕು. ನಾನು ಮೈಲಾರಲಿಂಗ್ ಜಾತ್ರೆ ಬರುವಾಗ ಅವನಿಗೆ ಹೊಸ ಶರ್ಟ್ ತಂದಿದ್ದಾನೆ, ತೆಗೆದುಕೋ. ಹೊಸ ಶರ್ಟು? ಪಾಪಿ ನನ್ಮಗನೇ, ಹೊಸ ಶರ್ಟ್ ತಂದಿದ್ಯಾ? ತುಂಬಾ ತುಂಬಾ. ಅವನಿಗೆ ಹೊಸ ಬಟ್ಟೆ ಹಾಕಿಕೊಂಡು ನಾನು ಬರುತ್ತೇನಪ್ಪ. ಬಾ ರವಿರಾಜ್, ಹೊಸ ಬಟ್ಟೆ ಹಾಕಿಕೊಂಡು ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಗೆ ಹೋಗೋಣ ಬಾರಪ್ಪ. ಐ ನಂಗೆ ಹೊಸ ಬಟ್ಟೆ ಅಂತೆ. ಮೈಲಾರಲಿಂಗನ ಜಾತ್ರೆ ಮಾಡ್ತೀನಿ. ಹೇ ಮೈಲಾರಲಿಂಗ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಾದು. ಹೇ ಕಾಶಿಲಿಂಗ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಾದು. ಮುಗಿಲ ಮೇಲೆ ಮನೆಯ ಮಾಡಿ ಆ ಮನೆಯನೊಳಗೆ ಭಕ್ತಿ ಬಂದು ನೆಲೆಸಾದು. ಹೇ ಮೈಲಾರಲಿಂಗ, ಹೇ ಮೈಲಾರಲಿಂಗ, ನಾನು ಜಾತ್ರೆ ಮಾಡ್ತೀನಿ, ನಾನು ಬರ್ತೀನಿ, ನನ್ನ ತಂಗಿನೂ ಕರ್ಕೊಂಡ್ ಬರ್ತೀನಿ. ತಂಗಿ ಬಾರೋ ಬಾ ಸಂಜೆ. ಹೇ ಭಾರತಾಂಬೆ, ಕಣ್ತರದು ನೋಡುತ್ತಾ ಈ ಭವ್ಯ ಭಾರತದ ಇತಿಹಾಸವನ್ನು ಎಲ್ಲಿ ನೋಡಿರಲ್ಲ. ಬಡತನ, ಹೆಣ್ಣಿನ ಶೀಲನ, ಅನ್ಯಾಯ, ಅಕ್ರಮ, ಮೋಸ ವಂಚನೆಗಳ ಸುರುಮಳೆ, ದೊಡ್ಡ ರಾಜಕಾರಣಿಗಳ ಭ್ರಷ್ಟ ಬಂಡವಾಳ, ಇದನ್ನೆಲ್ಲ ನೋಡಿ ನನ್ನ ಕಣ್ಣುಗಳು ಕಟ್ಟಿದಂತಾಗಿದೆ ತಾಯಿ, ಕಟ್ಟಿದಂತಾಗಿದೆ. ಇಂದಿನಿಂದ ಅನ್ಯಾಯದ ವಿರುದ್ಧ ಸಿಡಿದೇಳುವುದೇ ಈ ಹೆಮ್ಮೆಯ ಪುತ್ರನ ಪಾತ್ರ. ಈ ಸಿಪಾಯಿ ಕೊನೆ ಪುಟ ಬರೆಯೋದ್ರೊಳಗಾಗಿ ಅನ್ಯಾಯದ ಹತ್ತ ಆಸವನ್ನು ಮೆಟ್ಟಿ ನಿಂತು ಸ್ವಾರ್ಥ ಎಂಬ ಗರ್ಭ ಸೀಳಿ
ರಕ್ತದಿಂದ ನನ್ನ ತಂಗಿಯ ಸಮಾಧಿಯ ಗದ್ದಿಗೆಗೆ ರಕ್ತಾಭಿಷೇಕ ಮಾಡುತ್ತಿದ್ದರೆ ನನ್ನ ಹೆಸರು ಭಾರತಾಂಬೆ ಹೆಮ್ಮೆ ಪುತ್ರನಾದ ಈ ಸಿದ್ಧಕ ಸಿಪಾಯಿ ರಂಜಿತನೇ ಅಲ್ಲ. ಎಲ್ಲಿದೆ